ರಸಗೊಬ್ಬರ ಸಿಕ್ತಿಲ್ಲ ಅಂತ ರೈತರು ಗೋಳಾಡ್ತಿದ್ದಾರೆ. ರಾಜ್ಯದ ಆಡಳಿತ ವಿಪಕ್ಷಗಳು ಇದೇ ವಿಚಾರಕ್ಕೆ ಕೆಸರೆರ ಚಾಟ ನಡೆಸ್ತಿವೆ. ಆದರೆ ರೈತರು ಬಳಸ್ತಿರೋ ಯೂರಿಯಾ ಮತ್ತು ಕ್ರಿಮಿನಾಶಕಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಕೊಪ್ಪಳ ಜಿಲ್ಲಾ ಕೃಷಿ ಇಲಾಖೆ ಅಧಿಕಾರಿಗಳು ಶಾಕಿಂಗ್ ಮಾಹಿತಿ ಹೊರಹಾಕಿದ್ದಾರೆ. ಕಿಲೋಮೀಟರ್ ಉದ್ದದ ಸರತಿ ಸಾಲು, ಎಲ್ಲೆಲ್ಲೂ ಗೊಬ್ಬರಕ್ಕಾಗಿ ಪರದಾಟ. ಅದರಲ್ಲೂ ಈ ರೈತನಂತೂ ಗೊಬ್ಬರ ಸಿಗದ ಕಾರಣಕ್ಕೆ ಮಣ್ಣು ತಿಂದು ಇಡೀ ರಾಜ್ಯದಲ್ಲೇ ಸಂಚಲನ ಸೃಷ್ಟಿಸಿದ್ದ. ವಿಷಯ ಅಂದ್ರೆ ಇದೇ ಯೂರಿಯಾ ಮನುಷ್ಯನನ್ನ ನಿಧಾನವಾಗಿ ಕೊಲ್ಲುತ್ತಿದೆ ಅಂತ ಕೃಷಿ ಅಧಿಕಾರಿಗಳೇ ಎಚ್ಚರಿಸಿದ್ದಾರೆ. ಕ್ಯಾನ್ಸರ್ ವಕ್ಕರಿಸುತ್ತೆ, ಭೂಮಿ ಬರಡಾಗುತ್ತೆ. ಎಚ್ಚರ ಎಚ್ಚರ. ಯೂರಿಯಾ ರಸಗೊಬ್ಬರಕ್ಕಾಗಿ ರೈತರು ಅದೆಷ್ಟು ಸರ್ಕಸ್ ಮಾಡ್ತಿದ್ದಾರೆ. ಆದ್ರೆ ಇದೇ ಯೂರಿಯಾ ಮತ್ತು ಕ್ರಿಮಿನಾಶಕಗಳನ್ನ ಹೆಚ್ಚಾಗಿ ಭೂಮಿಗೆ ತಂದು ಸುರಿಯೋದ್ರಿಂದ ಆಗ್ತಿರುವ ಪರಿಣಾಮಗಳ ಬಗ್ಗೆ ಕೊಪ್ಪಳ ಕೃಷಿ ಇಲಾಖೆ ಅಧಿಕಾರಿಗಳು ಎಳೆಯಾಗಿ ಬಿಚ್ಚಿಡ್ತಿದ್ದಾರೆ. ಅತಿ ರಾಸಾಯನಿಕ ಬಳಕೆಯಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದ್ರ ಬಗ್ಗೆ ಕೆಲ ಸಂಸ್ಥೆಗಳ ವರದಿಯಲ್ಲಿ ಬಯಲಾಗಿದೆ. ಈ ಬಗ್ಗೆ ಈಗ ಕೃಷಿ ಅಧಿಕಾರಿಗಳು ಎಚ್ಚರಿಸಿದ್ದಾರೆ. ಕ್ಯಾನ್ಸರ್ ಸಹ ಜಾಸ್ತಿ ಆಗ್ತದೆ ಅಂತೇಳಿ ನಮ್ಮ ಬೇರೆ ಬೇರೆ ಸಂಸ್ಥೆಗಳು, ನಮ್ಮ ವಿಶೇಷ ಮೆಡಿಕಲ್ ವರದಿಗಳು ಬಂದವೆ. ಇದು ಸತ್ಯನಿದೆ. ನಮ್ಮನಲ್ಲೇ ಒಬ್ಬರು ಎಡಿ ಇದ್ದರು. ಅವರು ಸ್ಟಮಕ್ ಕ್ಯಾನ್ಸರಿಂದ ಒಂದೇ ತಿಂಗಳಲ್ಲಿ ಅವರು ಗಂಗಾವತಿಯಲ್ಲಿ ಹುಟ್ಟು ಬೆಳೆದಿದ್ದರು. ಮತ್ತು ಅವ್ರು ಡಾಕ್ಟ್ರಿಗೆ ಕೇಳಿದಾಗ ಇಲ್ಲ ಸರ್, ಇದು ನಮ್ಮ ಗಂಗಾವತಿ ಭಾಗದ ಅಕ್ಕಿ ಉಪಯೋಗ ಮಾಡಿದ್ರಿಂದ ಅಂತೇಳಿ ನಮಗೆ ಸ್ಪಷ್ಟವಾಗಿ ಹೇಳಿದ್ರು. ಇದರಿಂದ ಸ್ವಲ್ಪ ಇದೂ ಸಹ ಒಂದು ಕಾರಣ ಆಗ್ತದೆ. ಹೆಚ್ಚಿಗೆ ನಾವು ರಸಗೊಬ್ಬರ ಮತ್ತು ಕೀಟನಾಶಕ ಉಪಯೋಗ ಮಾಡಿ ರೆಸಿಡ್ಯೂ ಭಾಳ ಉಳಿತದೆ. ತುಂಗಭದ್ರಾ ಡ್ಯಾಂ ಮೇಲೆ ಕೊಪ್ಪಳ, ಬಳ್ಳಾರಿ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಗಳು ಅವಲಂಬಿತವಾಗಿವೆ. ಈ 4 ಜಿಲ್ಲೆಯ ರೈತರು ಹೆಚ್ಚಾಗಿ ಭತ್ತ ಬೆಳೀತಾರೆ. ವರ್ಷಕ್ಕೆ 3 ಬಾರಿ ಭತ್ತದ ಬೆಳೆ ತೆಗೆಯೋ ಅನ್ನದಾತರು ಅಂದಾಜಿನಂತೆ 1 ಎಕರೆ ಭತ್ತಕ್ಕೆ 4 ರಿಂದ 5 ಬಾರಿ ಯೂರಿಯಾ ಹಾಕ್ತಾರೆ. ಭತ್ತ ನಾಟಿಯಿಂದ ಕಟಾವಿನವರೆಗೆ 10 ಬಾರಿ ಕ್ರಿಮಿನಾಶಕ ಸಿಂಪಡಿಸ್ತಾರೆ. ಇದರಿಂದಾಗಿ ಈ ಭಾಗದ ಜನರಲ್ಲಿ ಕ್ಯಾನ್ಸರ್ ರೋಗ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ. ಅದರಲ್ಲೂ ಗಂಗಾವತಿ ಭತ್ತ ದೇಶ ವಿದೇಶಕ್ಕೂ ರಫ್ತಾಗುತ್ತೆ. ಆಹಾರ ಧಾನ್ಯದಲ್ಲಿ ರೆಸಿಡ್ಯೂ ಉಳಿಯೋದ್ರಿಂದ ಮನುಷ್ಯನ ಆರೋಗ್ಯದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತದೆ. ಇದು ನಮ್ಮ ರಾಯಚೂರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ರಿಸರ್ಚ್ ಅವರಿಗೆ ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ವಿ, ಮತ್ತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನವರಿಗೂ ರಿಕ್ವೆಸ್ಟ್ ಮಾಡಿದ್ವಿ. ಅವರು ಇನ್ನೂ ಈಗ ಸ್ಟಡಿ ಮಾಡ್ತಾ ಇದ್ದಾರೆ. ಅವ್ರದಿಂದ ನಾವು ಇನ್ನೂ ರಿಪೋರ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ರಾಯಚೂರು ಕೃಷಿ ವಿಶ್ವವಿದ್ಯಾಲಯ ಹಾಗೂ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಈ ಭಾಗದಲ್ಲಿ ಬೆಳೆಯೋ ಅಕ್ಕಿಯ ಬಗ್ಗೆ ರಿಸರ್ಚ್ ನಡೆಯುತ್ತಿದೆ. ಆ ವರದಿ ಈ ಬಗ್ಗೆ ಇನ್ನಷ್ಟು ಬೆಳಕು ಚೆಲ್ಲಲಿದೆ. ಶಿವಕುಮಾರ್ ಪತ್ತಾರ್, TV9 ಕೊಪ್ಪಳ.